ಇದೇನು ಅಳಿಯ, ನಿನ್ ಕೈ ತುಂಬಾ ಆಸ್ತಿ ಇದೆ, ಕಣ್ಸನ್ನೇಲೆ ಕೆಲಸ ಮಾಡಿಸೋಷ್ಟು ತಾಕತ್ತಿದೆ. ಏನು ಇಲ್ದೇ ಇರೋರ್ ತರ ಮಗನ್ ಮದ್ವೆನ ಈ ಕೊಂಪೆಲ್ ಮಾಡ್ತಿದ್ಯಲ್ಲ. ಯಾವ್ದಾದ್ರು ಪ್ಯಾಲೇಸ್ ಒಳಗ್ ಮಾಡ್ಬಾರ್ದಾ? ಸ್ವಲ್ಪ ನೀವು ಬಾಯಿಗೆ ಲಗಾಮ್ ಹಾಕಿ ನಿಮ್ ಕೆಲ್ಸ ನೀವು ನೋಡ್ಕೊಂಡ್ರೆ ಒಳ್ಳೇದು. ಮದ್ವೆಲಿ ನೋಡ್ಬೇಕಾಗಿರೋದು ಅಂತಸ್ತಲ್ಲ, ಮದ್ವೆ ನಡೀತಿರೋ ಜಾಗ ಅಂತೂ ಅಲ್ವೇ ಅಲ್ಲ, ಸಂಪ್ರದಾಯ ಪದ್ಧತಿ. ಎಲ್ಲರ ಮನ್ಸಿಗೂ ಸಂತೋಷ ಆಗ್ಬೇಕು, ಹೊಸ ಜೋಡಿಗೆ ಆಶೀರ್ವಾದ ಮಾಡ್ಬೇಕು ಅಷ್ಟೇ. ಅಮ್ಮ ರಾಧಿಕಾ, ನೀನ್ ಸುಮ್ನಿರಮ್ಮ. ಕಣ್ಮುಂದೆ ಇರೋರ್ ಹತ್ರ ದುಡ್ಡು ಅಂತಸ್ತು ಮಾತ್ರ ನೋಡೋರ್ಗೆ ಆತ್ಮೀಯತೆ, ವಿಶ್ವಾಸ, ಸಂಪ್ರದಾಯ ಏನೂ ಕಾಣಲ್ಲ. ಬಿಟ್ಟಾಕಿ. ನನ್ ಜೊತೆ ಜಗಳ ಮಾಡಿದ್ಲು ಅನ್ನಲ್ಲ ಅವಳೆ. ನೀನ್ ಎದೆಯಿಂದ ಭಾರ ಇಳಿಸ್ಬಿಡು. ಇವಳ ಮರ್ಯಾದೆನ ನಾನ್ ತೆಗಿತೀನಲ್ಲ. ಅಮ್ಮರ್ಗೂ ಕೂಡ ನಿಮ್ ಕೈಯಾರನೆ ದೃಷ್ಟಿ ತೆಗಿರಿ ಅದಕ್ಕೆ. ಆಗ್ಲಿ. ಬೇಡ ರೀ. ನಮ್ ಚಿಕ್ಕಮ್ಮ ದೃಷ್ಟಿ ತೆಗಿಯೋದು ನಮಗ್ ಸೆಂಟಿಮೆಂಟ್. ನೀನ್ ತೆಗಿ ಚಿಕ್ಕಮ್ಮ. ಸೆಂಟಿಮೆಂಟ್ ನೆಪ ಹೇಳಿ ಸುಮ್ನೆ ಇಲ್ಲಿ ಸೀನ್ ಕ್ರಿಯೇಟ್ ಮಾಡಬೇಡಿ. ಪರವಾಗಿಲ್ಲ ಬಿಡಪ್ಪ, ಎಲ್ಲ ನಮ್ಮವರೇ ಅಂದ್ಕೊಂಡ್ರೆ ಯಾವ ರಗಳೇನೂ ಇರಲ್ಲ. ಎಲ್ಲ ನಾನೇ ಅಂದ್ಕೊಂಡ್ರೆ ರಗಳೆ ಮಾಡಿ ಉಪಯೋಗ ಇಲ್ಲ. ಅವ್ರ ಸೆಂಟಿಮೆಂಟ್ಗೆ ನಾವ್ಯಾಕ್ ಬೇಡ ಅನ್ಬೇಕು? ನೀವೇ ತೆಗಿರಿ. ಒಳಗಡೆ ಹೋಗೋಣ ನಡೀರಿ. ನಿಂತ್ಕೊಳ್ಳಿ. ಒಳ್ಳೇದಾಗ್ಲಿ ಅಂತ ಒಳಗ್ ಹೋಗ್ತಿದ್ರೆ ಯಾಕೆ ನಿಲ್ಲಿಸ್ತೀಯಾ? ಮದುಮಗನ ಮಂಟಪಕ್ಕೆ ಕರ್ಕೊಂಡು ಹೋಗೋ ಮುಂಚೆ ಬಾಮೈದ ಕಾಲ್ ತೊಳೆಯೋದು ಸಂಪ್ರದಾಯ. ಅದನ್ ಮಾಡ್ದೆ ಕರ್ಕೊಂಡು ಹೋದ್ರೆ ಏನ್ ಚೆನ್ನಾಗಿರುತ್ತೆ? ಕ್ಷಮಿಸ್ಬೇಕು, ನಿಮ್ ಸಂಪ್ರದಾಯ ಗೊತ್ತಿಲ್ಲದೆ ಒಳಗಡೆ ಹೋಗೋಣ ಅಂತ ಹೇಳಿದೆ ಅಷ್ಟೇ. ನನಗಿಬ್ರು ಹೆಣ್ಮಕ್ಳೇ, ಗಂಡ್ಮಕ್ಳಿಲ್ಲ. ಮಾವ ಆಗಿ ನಾನೇ ತೊಳಿಬಹುದು ಅಂದ್ರೆ ನಾನು ಇವಾಗ್ಲೇ ಕಾಲ್ ತೊಳಿತೀನಿ. ನೀವ್ಯಾಕ್ ತೊಳಿತೀರಾ ಅಣ್ಣ? ನಿಶ್ಚಿತಾರ್ಥ ಟೈಮಲ್ಲಿ ಮಗನ್ ತರ ಎಲ್ಲಾ ಜವಾಬ್ದಾರಿನೂ ತಗೋತೀನಿ ಅಂತ ನಿಮ್ ದೊಡ್ಡಳಿಯ ಹೇಳಿದ್ರಲ್ಲ.
ಅವ್ರಿಗೆ ತೊಳಿಯಕ್ ಹೇಳಿ. ನಮ್ ಸಂಪ್ರದಾಯನೂ ಉಳಿಯತ್ತೆ, ನಿಮ್ ದೊಡ್ಡಳಿಯ ಮಾತ್ ಕೊಟ್ಟು ಉಳಿಸ್ಕೊಂಡಂಗೂ ಆಗತ್ತೆ. ಅದ್ರಲ್ಲೇನಿದೆ, ನನ್ನಿಂದ ಶಾಸ್ತ್ರದ ಪ್ರಕಾರ ಕಾರ್ಯ ನಡೆಯುತ್ತೆ ಅಂದ್ರೆ ಅದಕ್ಕೆ ನಾನ್ ರೆಡಿ. ಒಂದ್ ನಿಮಿಷ ರೀ. ನನ್ ಗಂಡ ಮದ್ವೆ ಜವಾಬ್ದಾರಿ ವಹಿಸ್ಕೊತೀನಿ ಅಂದಿದ್ದು ನಿಜಾನೇ, ವಹಿಸ್ಕೊಂಡಿದ್ದಾರೆ ಕೂಡ. ಮದ್ವೆಲಿ ನಿಮ್ಗೆ ಯಾವ ಕೊರತೆನೂ ಇಲ್ದೇ ಇರೋ ತರ, ಯಾವ ಅನಾನುಕೂಲ ಆಗದೆ ಇರೋ ತರ ಅವರು ನೋಡ್ಕೋತಾರೆ. ಮಾಡಿರೋ ಏರ್ಪಾಟ್ ಬಿಟ್ಟು ನಿಮ್ಗೆ ಇನ್ನೂ ಏನಾದ್ರೂ ಬೇಕಿದ್ರೆ ಹೇಳಿ, ನಿಮಗ್ ಬೇಕಿರೋದನ್ನ ನಾನು ಸೇರ್ಕೊಡ್ತೀನಿ. ಅಷ್ಟೇ ಹೊರತು ಸಂಪ್ರದಾಯದ ಹೆಸರಲ್ಲಿ ನನ್ ಗಂಡ ಮತ್ತೊಬ್ರು ಕಾಲ್ ತೊಳೆಯೋದು ನನ್ಗಿಷ್ಟ ಇಲ್ಲ. ಅದ್ರಲ್ಲೇನಿದೆ ರಾಧಿಕಾ? ಇಲ್ ನೋಡಿ, ಒಳ್ಳೆತನ ಅನ್ನೋದು ಒಬ್ರಿಗೂ ಉಪಯೋಗಕ್ಕೆ ಬರೋ ತರ ಇರ್ಬೇಕೇ ಹೊರತು ನಮಗ್ ಅವಮಾನ ಆಗೋ ತರ ಇರಬಾರ್ದು. ಏನಮ್ಮ, ನಿಮ್ಮಪ್ಪಂಗೆ ಮಗ ಅಂತ ಅನ್ಕೊಂಡು ಮದುಮಗನ್ ಕಾಲ್ ತೊಳೆಯೋದು ಅವಮಾನನಾ? ಅಲ್ವಾ ಮತ್ತೆ? ಸಂಪ್ರದಾಯನ ಸಂದರ್ಭ ನೋಡ್ಕೊಂಡು ಪಾಲಿಸ್ಬೇಕು. ಓಹೋ, ಅದನ್ ಬಿಟ್ಟು ಕೀಳಾಗ್ ನೋಡೋದಕ್ ಬಳಸ್ಕೋಬಾರ್ದು. ಮಗ ಮಾಡೋ ಕೆಲ್ಸ ನೋಡಿ ಆ ತಂದೆ ಮನ್ಸು ಸಂತೋಷದಿಂದ ತುಳುಕ್ಬೇಕೇ ಹೊರತು ನೋವಿಂದ ಮನ್ಸು ಭಾರ ಆಗ್ಬಾರ್ದು. ನೀವೇನ್ ಅನ್ಕೊಂಡ್ರು ಸರಿ, ನನ್ ಗಂಡ ಮಾತ್ರ ಕಾಲ್ ತೊಳೆಯೋದಿಲ್ಲ. ಅಮ್ಮ ರಾಧಿಕಾ, ಯಾಕಮ್ಮ ಇಷ್ಟು ಚಿಕ್ಕ ವಿಷಯಕ್ಕೆ ಜಗಳ? ನಾನಿಲ್ಲಿರುವಾಗ ಅಳಿಯಂದ್ರ ಕೈಯಲ್ಲಿ ಕಾಲ್ ಹೇಗೆ ತೊಳಸ್ತೀನಿ? ಅಮ್ಮ, ನಿಮ್ ಸಂಪ್ರದಾಯ ಕರೆಕ್ಟೇ, ನಾನಿಲ್ಲ ಅಂತ ಹೇಳ್ತಿಲ್ಲ. ನಮ್ಮ ಅಳಿಯಂದ್ರು ದೊಡ್ಡ ಮನ್ಸ್ ಮಾಡಿ ಕಾಲ್ ತೊಳಿತೀನಿ ಅಂತ ಅಂದ್ರೂ ಕೂಡ ಅದಕ್ಕೆ ನಾನು ಸರಿ ಅಂದ್ರೆ ಅದೇನ್ ಚೆನ್ನಾಗಿರುತ್ತೆ ಹೇಳಿ? ನೀವು ಸ್ವಲ್ಪ ದೊಡ್ಡ ಮನ್ಸ್ ಮಾಡಿ ಅರ್ಥ ಮಾಡ್ಕೋಬೇಕು. ಹೇಗಿದ್ರು ಕಾಲ್ ತೊಳೆದು ಮದುವೆ ಮಂಟಪದ ಮೇಲೆ ಕೂರಿಸಿ ಕನ್ಯಾದಾನ ಮಾಡಬೇಕಿರೋದು ನಾನೇ ಆಗಿರೋದ್ರಿಂದ ಆ ಕೆಲಸ ಇಲ್ಲಿಂದನೇ ಶುರು ಮಾಡ್ತೀನಿ. ನಾನೇ ಹೋಗಿ ಕಾಲ್ ತೊಳಿತೀನಿ. ಮಾವ, ನೀವು ಹೀಗೆ ಅಂತಿರಲ್ಲ ಮಾವ. ರಾಧಿಕಾ ಆಗ್ಲಿ ನೀವಾಗ್ಲಿ ಯಾಕೆ ಅಪಾರ್ಥ ಮಾಡ್ಕೋತಿದ್ದೀರಾ? ನಾನು ನಿಮ್ ಮಗ ಆಗಿ ಜವಾಬ್ದಾರಿ ತಗೋತಿದ್ದೀನಿ. ಅದು ಗೌರವ ಕೊಟ್ಟು ಅವ್ರು ನಂಗೆ ಕಾಲ್ ತೊಳಿ ಅಂತಿದ್ದಾರೆ. ಅದ್ರಲ್ಲಿ ತಪ್ಪೇನಿದೆ? ಇದು ನಮ್ಮನೆ ಮದ್ವೆ, ನನ್ನ ನಾದ್ನಿ ಮದ್ವೆ. ಅದಕ್ಕೋಸ್ಕರ ನಾನು ಅಮರ್ ಕಾಲ್ ತೊಳೆಯೋದನ್ನ ಅವಮಾನ ಅನ್ಕೋತಾ ಇಲ್ಲ. ಅದ್ ಹಾಗಲ್ಲ ರೀ. ಪ್ಲೀಸ್ ರಾಧಿಕಾ, ಇಟ್ಸ್ ಓಕೆ. ಚಿಕ್ಕ ವಿಷಯನ ದೊಡ್ಡ ಸಮಸ್ಯೆ ಮಾಡೋದು ಅಗತ್ಯನಾ? ಅಮ್ಮ, ನೀನು ಇದನ್ನ ಮನ್ಸಲ್ಲಿಟ್ಕೊಳ್ದೆ ನಾನ್ ಕಾಲ್ ತೊಳೆಯೋದಕ್ಕೆ ಒಪ್ಕೊಳಮ್ಮ. ಕಂದ ಕೈಲಾಶ್, ನೀನ್ ಕೇಳಿದ್ರೆ ನಾನ್ ಬೇಡ ಅನ್ನಲ್ಲ. ಒಳ್ಳೇದ್ ಮಾಡ್ತೀನಿ ಅಂದ್ರೆ ಅಡ್ಡನೂ ಬರಲ್ಲ. ಶುಭ ಕಾರ್ಯದಲ್ಲಿ ಕಾಲ್ ತೊಳೆಯೋದಿಕ್ಕೆ, ಕಷ್ಟದಲ್ಲಿರೋರ್ ಕಣ್ಣೀರು ಒರ್ಸೋದಿಕ್ಕೆ ನಿನ್ನ ಕೈ ಉಪಯೋಗಕ್ಕೆ ಬರುತ್ತೆ ಅಂದ್ರೆ ನಾನ್ ಖಂಡಿತ ಬೇಡ ಅನ್ನಲ್ಲ ಕಂದ. ಯಾರೋ ಹೇಳಿದ್ರು ಅಂತ ಅಲ್ಲ, ನಿಮ್ಮ ಮಾವನವ್ರಿಗೋಸ್ಕರ ನೀನೀ ಕೆಲ್ಸ ಮಾಡು ಕಂದ.
ತರ ನೀರ್ ಹಾಕಿದ್ರೆ ಸಾಲ್ದಪ್ಪ, ಕೈಯಿಂದ ತೊಳಿಬೇಕು. ಒಟ್ನಲ್ಲಿ ನೀವು ಮಲ್ತಾಯಿ ಅಂತ ಪ್ರೂವ್ ಮಾಡಿದ್ರಿ. ಇದೇನ ಅಮರ್, ಇಂಥ ಮಾತಂದ್ಬಿಟ್ಟೆ? ನಾನ್ ಯಾವಾಗ್ಲೂ ನಿನ್ನ ಹೀಗ್ ನೋಡಿಲ್ಲ. ಹಡಿದೇ ಇದ್ರು ಸ್ವಂತ ಮಗ ಅಂತಾನೆ ಅನ್ಕೊಂಡಿದೀನಿ. ಯಾವಾಗ್ಲೂ ನಿನ್ ಸಂತೋಷನೇ ಬಯಸ್ತೀನಿ. ಅದೇ ನಿಜ ಆಗಿದ್ರೆ ಅವ್ರು ಎಲ್ರು ಮುಂದೆ ನಾವ್ ತಲೆ ತಗ್ಸೋ ತರ ನೀವ್ ನಡ್ಕೋತಾ ಇದ್ರಾ? ಇದ್ರಲ್ಲಿ ಇವಳ್ದೇನ್ ತಪ್ಪಿದ್ಯೋ? ಸಂಪ್ರದಾಯ ಹೇಳಿದ್ಲು, ಏನೋ ಮಾಡ್ಬಾರದ್ ಕೆಲ್ಸ ಮಾಡ್ಬಿಟ್ಟಿರೋ ತರ ಹಾಗ್ ಮಾತಾಡ್ತೀಯಲ್ಲ. ಸಾಕ್ ನಿಲ್ಸಿ. ಕಳ್ಳಂಗೊಂದ್ ಪಿಳ್ಳೆನೇವ. ಒಬ್ರನ್ನೊಬ್ರು ಬಿಟ್ಕೊಡಲ್ಲ. ಮದ್ವೆಗಂತ ಬಂದಾಗ ಎಷ್ಟು ಹೊಂದ್ಕೊಂಡಿರ್ಬೇಕು, ಹೇಗ್ ಅಡ್ಜಸ್ಟ್ ಮಾಡ್ಕೋಬೇಕು, ಅದೆಲ್ಲ ಬಿಟ್ಟು ಕಾಲ್ ತೊಳಿ, ಅದು ಮಾಡು ಇದು ಮಾಡು ಅನ್ಕೊಂಡು ಗಂಡಿನ ಕಡೆಯವರು ಅಂತ ಅಧಿಕಾರ ಚಲಾಯಿಸಿದ್ರೆ ಹೇಗ್ ಸರಿ ಹೋಗುತ್ತೆ? ಇದಿನ್ನೂ ಚೆನ್ನಾಗಿದೆ ರೀ. ನಾನೆಲ್ಲೋ ಒಳ್ಳೇದಕ್ ಹೇಳಿದ್ರೆ ನೀವ್ ತಂದೆ ಮಗ ಏನು ನನ್ ಮೇಲೆ ಉರಿದ್ ಬೀಳ್ತೀರಾ? ಶಕುಂತಲಾದೇವಿಯವರು ತುಂಬಾ ಹೆಸರಿರೋ ವ್ಯಕ್ತಿ. ಕೈಲಾಶ್ ಬಿಸ್ನೆಸ್ ಮ್ಯಾನ್ ಮಾತ್ರ ಅಲ್ಲ, ತಾಯಿ ನೆರಳಲ್ಲಿ ಸುಖವಾಗಿ ಬೆಳೆದಿರೋ ಮಗ. ಅಂತ ಹುಡುಗನ್ನ ಕಾಲ್ ತೊಳೆಯೋ ತರ ಮಾಡಿದ್ಯಾ ಅಂದ್ರೆ ಇನ್ನೇನ್ ಹೇಳ್ಬೇಕು? ಅದಲ್ದೆ ನಿಂಗೆ ಮಂಟಪಕ್ಕೆ ಹೊರಡೋ ಮುಂಚೆನೆ ಹೇಳಿದ್ದೀನಿ, ನೀನ್ ಸ್ವಲ್ಪ ತಗ್ಗಿ ಬಗ್ಗೆ ನಡೆದು ಮಾತ್ ಹದಬಸ್ತಲ್ಲಿ ಇಟ್ಕೋ ಅಂತ. ಆದ್ರೂ ನಿನ್ ಕಚಡ ಬುದ್ಧಿ ಬಿಡ್ಲಿಲ್ಲ ಅಲ್ವಾ? ಛೇ. ಇಲ್ಲೋಡಿ, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಸಂಪ್ರದಾಯದ ಹೆಸರಲ್ಲಿ ಇನ್ನೊಂದ್ಸಲ ಇಂಥ ಹುಚ್ಚ ಕೆಲಸ ಮಾಡೋ ಹಾಗಿದ್ರೆ ನೀವಿವಾಗ್ಲೇ ಇಲ್ಲಿಂದ ಹೊರಟೋಗಿ. ಇರ್ಬೇಕು ಅನ್ಕೊಂಡಿದ್ರೆ ಇನ್ಮೇಲಾದ್ರೂ ಜಗಳ ತಂದಿಡೋ ಪ್ರಯತ್ನ ಪಡದೆ ಸುಮ್ಮನೆ ಇದ್ಬಿಡಿ. ಕೇಳಿಸ್ಕೊಂಡಲ್ಲ, ನಿರ್ಧಾರ ನಿಂದೆ. ಏನು ಅಮರ್ ಇದಾನೆ ಅಂತ ನನ್ನೇ ಬೈತಾ ಇದ್ದೀರಾ? ನೀವ್ ಅನ್ಭವಿಸ್ತಿರೋ ಈ ಆಸ್ತಿ ನಂದು ಅಂತ ಮರಿಬೇಡಿ. ನಿನ್ನಿಂದಾನೇ ನಾನು ಬೆಳೆದಿರ್ಬೋದು, ಆದ್ರೆ ಅಮರ್ ಮದುವೆಲಿ ನಿನ್ನಿಂದ ಏನಾದ್ರೂ ರಗಳೆ ಆದ್ರೆ ಮಾತ್ರ ನಾನ್ ಸುಮ್ನಿರಲ್ಲ.
ಕಷ್ಟ ಗೊತ್ತಾಗ್ಬಾರ್ದು ಅಂತ ಕಣ್ರೆಪ್ಪೆ ತರ ಬೆಳೆಸಿದ್ಯಾ. ತಲೆ ಎತ್ತಿ ಆರ್ಡರ್ ಮಾಡೋದ್ ಬಿಟ್ರೆ ಹೇಳಿದ ಕೆಲ್ಸನ ತಲೆ ತಗ್ಗಿಸ್ಕೊಂಡ್ ಮಾಡಬಾರ್ದು ಅಂತ ಜೋಪಾನವಾಗಿ ನೋಡ್ಕೊಂಡಿದ್ಯಮ್ಮ. ಅಷ್ಟು ವೈಭೋಗದಲ್ಲಿ ಬೆಳೆದಿರೋ ಕೈಲಾಶ್ ಇವತ್ತು ಮಾವಂಗೋಸ್ಕರ ಯಾರ್ಯಾರ್ದೋ ಕಾಲ್ ತೊಳಿತಿದ್ರೆ ನನ್ ಮನಸ್ಸು ತಡ್ಕೊಳಕ್ಕಾಗ್ತಿಲ್ಲಮ್ಮ. ನಿಶ್ಚಿತಾರ್ಥದ ದಿನ ನೋಡ್ದಾಗಿಂದ ನಾನು ಹೇಳ್ತಾನೆ ಇದ್ದೀನಿ, ಅಮರ್ ಚಿಕ್ಕಮ್ಮನ ನಡವಳಿಕೆ ಸರಿ ಇಲ್ಲ ಅಂತ. ಆಚಾರನೂ ಅಲ್ಲ, ಅಮಟೆಕಾಯಿ ತೊಕ್ಟೂ ಅಲ್ಲ. ಸೀರೆಗ್ ಬೆಂಕಿ ಬಿದ್ದಾಗ ನೀವ್ ಬೈದ್ರಿ ಅಂತ ಅದ್ನ ಮನ್ಸಲ್ಲಿ ಇಟ್ಕೊಂಡು ನಿಮ್ಗೆ ಅವಮಾನ ಮಾಡೋದಕ್ಕೇನೆ ಕೈಲಾಶ್ ಕೈಯಿಂದ ಬೇಕಂತ ಅಮರ್ ಕಾಲ್ ತೊಳ್ಸಿದ್ದು. ಅತ್ತೆ ಏನು ಮಾತಾಡ್ತಾನೆ ಇಲ್ಲ. ಹೇಗಾದ್ರೂ ಮಾಡಿ ಎಲ್ಲೋ ಒಂದ್ ಕಡೆ ಪಿನ್ ಚುಚ್ಚಬೇಕು. ಅಷ್ಟಕ್ಕೂ ಅವ್ರು ಹೇಳಿದ್ರು ಅಂತಾನೆ ಅಂದ್ಕೊಳ್ಳೋಣ. ಭಾವ ಯಾಕೆ ಕಾಲ್ ತೊಳಿಬೇಕಿತ್ತು? ಅದಕ್ ನೀವ್ಯಾಕೆ ಒಪ್ಪಿಗೆ ಕೊಡ್ಬೇಕಿತ್ತು? ರಾಧಿಕಾ ಏನ್ ಕಮ್ಮಿನ ಅದ್ಕೆ ನಿನ್ನ ಮೆಚ್ಚಿಸ್ಬೇಕಂತ ಗಂಡ ಕಾಲ್ ತೊಳೆಯೋದಿಷ್ಟ ಇಲ್ಲ ಅಂತ ಹೇಳಿದ್ಲೆ ಹೊರತು ಒಳ್ಗೊಳ್ಗೆನೆ ತಂಗಿ ಮದ್ವೆಗೆ ಯಾವ ತೊಂದ್ರೆನೂ ಆಗ್ಬಾರ್ದನ್ನೋ ಹಾಗಿದ್ಲು. ಸೂರ್ಯ ಬೆಳಕನ್ನು ಕೊಡ್ತಾನೆ, ಬಿಸಿಲನ್ನು ಕೊಡ್ತಾನೆ. ಒಳ್ಳೇದ್ ಮಾತ್ರ ನೋಡೋರು ಬೆಳಕಿಗೆ ಗೌರವ ಕೊಡ್ತಾರೆ. ಆದ್ರೆ ತಪ್ಪನ್ನ ಹುಡುಕೋರು ಬಿಸಿಲನ್ನ ಬೈಕೋತಿರ್ತಾರೆ. ಎಲ್ಲಾನು ನಾವ್ ನೋಡೋ ಕಣ್ಣಲ್ಲೂ ಅರ್ಥ ಮಾಡ್ಕೊಳ್ಳೋ ಮನ್ಸಲ್ಲೂ ಇರತ್ತೆ. ಅವ್ರ ಮಾವನ್ಗೆ ಮಗ ಇಲ್ದೇ ಇರೋದ್ರಿಂದ ಆ ಜವಾಬ್ದಾರಿ ಕೈಲಾಶ್ ನಿಭಾಯಿಸ್ತಿದ್ದಾನೆ. ಸಂಪ್ರದಾಯದ ಪ್ರಕಾರ ಕಾಲ್ ತೊಳ್ದಿದ್ದಾನೆ. ಅದ್ರಲ್ಲಿ ತಪ್ಪೇನಿದೆ? ತಾಯಿಯಾಗಿ ಅದು ನಾನು ಹೆಮ್ಮೆ ಪಡೋ ವಿಷಯ. ರಾಧಿಕಾ ಒಳ್ಳೆತನಕ್ಕೆ ಪ್ರತಿರೂಪನೇ ಹೊರತು ಕೇಡಿಗೆ ಪ್ರತಿನಿಧಿ ಅಲ್ಲ. ಪ್ರತಿ ವಿಷಯನೂ ಬೂತ್ ಕನ್ನಡಿಲ್ ನೋಡೋದನ್ನ ಬಿಟ್ಬಿಡಿ. ನಿಮ್ಮ ಕೈಲಾದ್ರೆ ಹೋಗಿ ಮದ್ವೆ ಕೆಲಸ ನೋಡ್ಕೊಳ್ಳಿ, ಇಲ್ಲ ಅಂದ್ರೆ ಸೈಲೆಂಟ್ ಆಗಿರಿ. ಇರೋದು ಇಲ್ಲದ್ದು ಯೋಚನೆ ಮಾಡಿ ಈ ತರ ಜಗಳ ತಂದಿಡೋ ಕಾರ್ಯಕ್ರಮ ಎಲ್ಲ ಮಾಡಬೇಡಿ. ಹೋಗಿ. ಅವತ್ತು ರೋಡಲ್ಲಿ ನಡೆದಿರೋ ಜಗಳನ ಮನ್ಸಲ್ಲಿಟ್ಕೊಂಡು ಅಮರ್ ಚಿಕ್ಕಮ್ಮ ಬೇಕಂತಾನೆ ಹೀಗೆಲ್ಲ ಮಾಡ್ತಿದ್ದಾಳೆ. ಮದ್ವೆ ಮುಗಿಯೋವರೆಗೂ ಆದಷ್ಟು ತಾಳ್ಮೆಯಿಂದ ವ್ಯವಹರಿಸಬೇಕು. ತೀರಾ ಶ್ರುತಿ ಮೀರಿದ್ರೆ ಅವಾಗ ನೋಡ್ಕೊಳ್ಳೋಣ.